ತಾಲೂಕಿನಲ್ಲಿ ಗಾಂಜಾ ಡ್ರಗ್ಸ್ ದಂಧೆ ಕಣ್ಣು ಮುಚ್ಚಿ ಕುಳಿತ ಪೊಲೀಸ್ ಇಲಾಖೆ. ಮಾಜಿ ಶಾಸಕ ಮಸಾಲಾ ಜೈರಾಮ್ ಆಕ್ರೋಶ. ತುರುವೇಕೆರೆಯ ಮಾಯಸಂದ್ರ ರಸ್ತೆಯಲ್ಲಿರುವ ಮಾಜಿ ಶಾಸಕ ಮಸಾಲಾ ಜೈರಾಮ್ ರವರ ಫಾರಂ ಹೌಸ್ನಲ್ಲಿ ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ನಡೆಸಲಾಯಿತು. ಇದೇ ವೇಳೆ ಮಸಾಲಾ ಜೈರಾಮ್ ಮಾತನಾಡಿ, ತಾಲೂಕಿನೆಲ್ಲೆಡೆ ಡ್ರಗ್ಸ್ ಗಾಂಜಾ ಮಾಫಿಯಾ ಹೆಚ್ಚಾಗಿದ್ದು, ಇದರಿಂದಾಗಿ ಯುವಜನತೆ ಪೋಷಕರ ಕೈ ತಪ್ಪುವಂತಾಗಿದೆ. ಈಗಾಗಲೇ ನಮ್ಮ ಗ್ರಾಮವಾದ ಅಂಕಳಕೊಪ್ಪಲದಲ್ಲಿ ಗಾಂಜಾ ಡ್ರಗ್ಸ್ ಸೇವನೆಯಿಂದ ಈಗಾಗಲೇ ಒಂದು ಕೊಲೆಯೂ ಸಹ ಆಗಿದ್ದು, ಡ್ರಗ್ಸ್ ಗಾಂಜಾ ಮಾಫಿಯಾ ಬಗ್ಗೆ ಹಲವು ಬಾರಿ ಅನೇಕ ದೂರುಗಳು ಬಂದಿದ್ದರೂ ಪೊಲೀಸರಿಗೆ ಡ್ರಗ್ಸ್ ಗಾಂಜಾ ಸರಬರಾಜು ಮಾಡುವವರ ಪರವಾಗಿಯೇ ಪೊಲೀಸ್ ಇಲಾಖೆ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಜೊತೆಗೆ ಡ್ರಗ್ಸ್ ಗಾಂಜಾ ಸರಬರಾಜು ಮಾಡುವವರಿಗೆ ಪೊಲೀಸರೇ ಮಾಹಿತಿಯನ್ನ ನೀಡುತ್ತಿದ್ದಾರೆ. ತಾಲೂಕಿನೆಲ್ಲೆಡೆ ವಯಸ್ಸಿಗೆ ಬಾರದ ಕೆಲ ಯುವಕರು ಡ್ರಗ್ಸ್ ಗಾಂಜಾ ಸೇವನೆಯಿಂದ ಬೈಕ್ ವೀಲಿಂಗ್ ಮಾಡುವುದು, ಸಂಜೆ ಶಾಲಾ ಕಾಲೇಜು ಬಿಡುವ ವೇಳೆ ರಸ್ತೆಯಲ್ಲಿ ಹೆಣ್ಣು ಮಕ್ಕಳನ್ನ ಜುಡಾಯಿಸುವುದು, ಯಾವುದೇ ದಾಖಲೆಗಳಿಲ್ಲದ ಇರುವ ದ್ವಿಚಕ್ರ ವಾಹನದಲ್ಲಿ ಅತಿ ವೇಗವಾಗಿ ಬೈಕ್ ಚಲಾಯಿಸುವ ಬಗ್ಗೆ ಈಗಾಗಲೇ ನಾವು ಸಹ ಪೊಲೀಸ್ ಇಲಾಖೆಗೆ ಪೊಲೀಸ್ ವರಿಷ್ಠಾಧಿಕಾರಿಗೂ ಮಾಹಿತಿಯನ್ನ ಸಹ ನೀಡಿದ್ದರೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಒಟ್ಟಾರೆ ತುರುವೇಕೆರೆ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ತನ್ನ ಕರ್ತವ್ಯ ನಿರ್ವಹಿಸುವುದರಲ್ಲಿ ನಿಷ್ಕ್ರಿಯಗೊಂಡಿದೆ. ಇದಲ್ಲದೆ ಮಾಯಸಂದ್ರ ರಸ್ತೆಯಲ್ಲಿರುವ ಟಿಬಿ ಕ್ರಾಸ್ ಬಳಿ ಮೊನ್ನೆಯಷ್ಟೇ ರಾತ್ರಿ ಅಂಗಡಿ ಮಾಲೀಕನೋರ್ವನ ಮೇಲೆ ಹಲ್ಲೆ ನಡೆಸಿ ಮೊಬೈಲ್ ಫೋನ್ ಸಹ ಕಿತ್ತುಕೊಂಡು ಹೋಗಿರುವ ಘಟನೆ ನಡೆದಿದ್ದು, ಅದರ ಬಗ್ಗೆಯೂ ಪೊಲೀಸ್ ಇಲಾಖೆ ಕ್ರಮವನ್ನ ಕೈಗೊಳ್ಳದೆ ಕೈಕಟ್ಟಿ ಕುಳಿತಿದೆ. ಇದಲ್ಲದೆ ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ಮಾಯಸಂದ್ರ ರಸ್ತೆಯಲ್ಲಿರುವ ಡಾಬಾದ ಬಳಿ ವ್ಯಕ್ತಿಯೊಬ್ಬನ ಒಟ್ಟಿಗೆ ಚಾಕುವಿನಿಂದ ಇರಿದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇಲ್ಲಿಯವರೆಗೂ ಸಹ ಯಾವುದೇ ಕಾನೂನು ಕ್ರಮವನ್ನ ಪೊಲೀಸ್ ಇಲಾಖೆ ತೆಗೆದುಕೊಂಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಮತ್ತು ಹಾಲಿ ಶಾಸಕರು ಸಹ ಇದರ ವಿರುದ್ಧ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದರೂ ಸಹ ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ. ಅಂದರೆ ಎಷ್ಟರ ಮಟ್ಟಿಗೆ ಗೃಹ ಇಲಾಖೆ ಕರ್ತವ್ಯ ನಿರ್ವಹಿಸುತ್ತಿದೆ ಎಂಬುದನ್ನ ತಿಳಿಯುತ್ತದೆ. ಈ ಮಾಫಿಯಾವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಗೃಹ ಇಲಾಖೆ ಮಂತ್ರಿಗಳು ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡೆದು ಸಂಬಂಧಪಟ್ಟ ಇಲಾಖೆಗೆ ಗಾಂಜಾ ಡ್ರಗ್ಸ್ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ಇಲಾಖೆಗೆ ಸೂಚಿಸಬೇಕು ಎಂದು ಆಗ್ರಹಿಸಿದರು. ಇದಲ್ಲದೆ ತುರುವೇಕೆರೆ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ನಿಷ್ಕ್ರಿಯಗೊಂಡಿದ್ದು, ಗಾಂಜಾ ಡ್ರಗ್ಸ್ ಮಾಫಿಯಾ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಸಂಬಂಧಪಟ್ಟವರನ್ನ ಕೂಡಲೇ ಬಂಧಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಧರಣಿಯನ್ನು ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ವಿಬಿ ಸುರೇಶ್, ಕಾಳಂಚಿಹಳ್ಳಿ ಸೋಮಣ್ಣ, ನಾಗಲಾಪುರ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಸದಸ್ಯ ಚಿದಾನಂದ, ಟೌನ್ ಜಗದೀಶ್, ಸೋಮೇನಹಳ್ಳಿ ಆಕಾಶ್, ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್, ದೊಂಪರನಹಳ್ಳಿ ಬಸವರಾಜ್, ರಾಮಕೃಷ್ಣ ಇನ್ನು ಅನೇಕರು ಇದ್ದರು. ಈ ಡ್ರಗ್ಸ್ ಕೂಡ ಕೊಲೆ ಮಾಡೋದು, ಅದ್ರ ಬಗ್ಗೆ ನಾನು ನಾಳೆ ಪೊಲೀಸರಿಗೆ ಹೇಳಿದ್ದೆ. ಅರೆಸ್ಟ್ ಆಗಿ ಜೈಲಲ್ಲಿದ್ದಾನೆ. ಸತ್ತ ನಮ್ಮೂರದ್ದು ಡ್ರಗ್ಸ್ ಹೇಳೋಕ್ಕಾಗಲಿಲ್ಲ. ಅಲ್ಲಿ ಎಲ್ಲ ಪೊಲೀಸ್ ಕೇಳಿದ್ದು, ಸಬ್ ಇನ್ಸ್ಪೆಕ್ಟರ್ ವರಿಷ್ಠಾಧಿಕಾರಿ ಫೋನ್ ಮಾಡೋ, DYSP ಎಲ್ಲರಿಗೂ ನಾನು ಆಲ್ರೆಡಿ ಇಂಟಿಮೇಷನ್ ಮಾಡಿದ್ದೀನಿ. ಅದು ಹೇಳಿದ್ದೀನಿ, ಹಿಂಗೆ ಆಗ್ತದೆ, ಇಂಥವ್ರ ಮನೇಲೆ ಗಾಂಜಾ ಸಿಗುತ್ತೆ, ಇಷ್ಟು ಗಂಟೆಗೆ ಹೋಗಿದ್ದಾಳೆ. ಅವರೇ ಮಧ್ಯೆಲ್ಲ ಫೋನ್ ಮಾಡಿ ಹೇಳ್ಬಿಟ್ಟು ಅವ್ರನ್ನ ಅಪ್ಸ್ಕ್ಯಾಂಡ್ ಮಾಡೋರು. ಸತ್ತ ವ್ಯಕ್ತಿ ಕರೀಂ ಸಾಬ್ ಅಂತೇಳಿ. ಹಾಂ, ಕೊಲೆ ಮಾಡಿದವನು ರೆಹಮಾನ್ ಮಗ. ಹೆಸರು ಗೊತ್ತಿಲ್ಲ. ನಮ್ಮೂರ ಒಂದೇ ಊರು, ಪಕ್ಕವೇ, ಒಂದೇ ಅಣ್ಣ ತಮ್ಮದಿರು. ಅಣ್ಣ ಮಗ, ತಮ್ಮನ ಮಗ, ಅಣ್ಣನ ದೊಡ್ಡಪ್ಪ ಕೊಲೆ ಮಾಡೋದು, ಚಾಕು ಹಾಕಿರೋದು. ಜಿಲ್ಲಾಧಿಕಾರಿಗಳು ಮಾಹಿತಿ ಇದ್ರು, ಜಿಲ್ಲಾ ವರಿಷ್ಠಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಅವ್ರಿಗೆ SP ಗೊತ್ತು. SP ಹೇಳಿದ್ದೀನಿ, ನಾನೇ ಖುದ್ದಾಗಿ ಹೇಳಿದ್ದೀನಿ. ಅಡಿಷನಲ್ SP ಹೇಳಿದ್ದೀನಿ, DYSP ಹೇಳಿದ್ದೀನಿ, ಸಬ್ ಇನ್ಸ್ಪೆಕ್ಟರ್ ಹೇಳಿದ್ದೀನಿ, ಇನ್ಸ್ಪೆಕ್ಟರ್ ಹೇಳಿದ್ದೀನಿ. ನಮ್ಮೂರಲ್ಲಿ ನಡೀತಾ ಇದೆ, ವ್ಯವಹಾರ ನಡೀತಾ ಇರ್ತಾರೆ. ಗಾಂಜಾ ಕೇಸ್ ಜಾಸ್ತಿ ಆಗ್ತದೆ. ಗಾಂಜಾನ ಹೆಸರು ತೂಕ ಆಗ್ತಾರೆ, ವೀಲಿಂಗ್ ಮಾಡ್ತಾರೆ. ಹೆಣ್ಮಕ್ಳು ಚುಡಾಯಿಸ್ಕೊಂಡು ಕಾಲೇಜ್ ಸೈಕಲ್ ಕರೆಕ್ಟಾಗಿ ಹುಡುಗರು ಹೆಣ್ಮಕ್ಳು ಬರ್ತಾ ಇರ್ಬೇಕಾದ್ರೆ ಹೋಗಿ ಗಾಡಿ ಅಡ್ಡ ಹಾಕೋದೆಲ್ಲ ಮಾಡ್ತಾರೆ. ಈ ಥರ ನಡೀತಾ ಇತ್ತು ಹೇಳಿದ್ದೀನಿ. ನಾನು ಕ್ರಮ ತಗೋತಾ ಇಲ್ಲ. ನಮ್ಮೂರಲ್ಲಿ ಏನೋ ಕರೆಕ್ಟಾಗಿ ರಾತ್ರಿ ಹೊತ್ತು ಹಗಲತ್ತು ರೈಡ್ ಮಾಡಿದ್ರೆ ಒಂದು 50 ಇಂದ 100 ವೆಹಿಕಲ್ಲು ನಂಬರ್ ಇಲ್ದವೇದು, ಇನ್ಶೂರೆನ್ಸ್ ಇಲ್ದಿರೋ ಯಾವ ಕಳ್ತನ ಕೇಸ್ಗಳು ಗಾಡಿ ಸಿಗಾಕತ್ತವೆ. ಹೌದು, ಹೇಳ ಒಂದು ವರ್ಗ ಅದ್ರ ಬಗ್ಗೆ ಏನು ಅಂತ ಇದುವರೆಗೂ ಗೊತ್ತಾಗಿಲ್ಲ. ಇನ್ನು ತನಿಖೆಲಿ ಐತೆ ಅಂತಲೇ ಹೇಳ್ತಾರೆ. ಹೌದು, ನಡೀತಾ ಇತ್ತು. ಪೊಲೀಸರೇ ಮಾಹಿತಿದಾರರು. ಪೊಲೀಸರೇ ಸರ್ಕಾರಕ್ಕೆ ಮಾಹಿತಿ ಕೊಡಲ್ಲ. ಅವರು ಪೊಲೀಸರು ಕಳ್ಳರಿಗೆ ಮಾಹಿತಿ ಕೊಡಕ್ಕಿರೋದು. ಬಾಕ್ತಿದಾರ ಅಂತ ಹೇಳ್ತಾರೆ. ಬಾಕ್ತಿದಾರ ಕಳ್ಳರಿಗೆ ಮಾಹಿತಿ ಕೊಟ್ಟು ಕಳ್ಳರಿಗೆ ಸೇಫ್ ಮಾಡೋಂಥ ಇರ್ತಕ್ಕಂಥ ಅಧಿಕಾರ. ಆ ಥರ ಆಗ್ತಾ ಇದೆ. ತಾವೆಲ್ಲ ನೋಡಿದ್ದೀರಾ. ಈಗಾಗಲೇ ನನ್ನ ಅಧಿಕಾರ ಅವಧಿಯಲ್ಲೇ ಸುಮಾರು ಒಂದು 50 ಲಕ್ಷ ರೂಪಾಯಿ ಚಿನ್ನ ಸಂಪತ್ನ ಪಾಪ ಡಾಕ್ಟರ್ ಸುಪ್ರಿಯರ್ ಕಟ್ಕೊಡೋರು. ಅದು ಇನ್ನೂರು ಯಾರು ನೋಡೋಕ್ಕಲ್ಲ. ಅದೇ ಒಂದು ನಿದರ್ಶನ. ಇಂಥದ್ದೆಲ್ಲ ನಡೀತಾ ಇದೆ. ನಾವು ಹೇಳಿದ್ದೀವಿ.
ಯಾರು ಕ್ರಮ ತಗೋತಾರೆ. ಇನ್ನೇನು ಮುಂದಿನ ತಿಂಗಳಲ್ಲಿ ಹೋಗಿ ವರಿಷ್ಠಾಧಿಕಾರಿಗಳು ಮುಂದೆ ಧರಣಿ ಮಾಡೋಕ್ಕಾಯ್ತದೆ. ಎಲ್ಲ ತೊಗೊಳ್ಳಿಲ್ಲ ಅಂದರೆ ಕಾನೂನು ತೊಗೊಳ್ಳಿ ಶಿಸ್ತು ಕ್ರಮ ತಗೊಂಡು ಕೂಡಲೇ ಜನ ನಿರ್ಬಂಧಿಸಲಿಲ್ಲ ಅಂದರೆ ಅದೇ ನೋಡಿ ನಿದರ್ಶನಗಳ ಅವರೇ ಅದು ಕಳ್ತಾರಲ್ಲ ಇವರು ಅಕ್ಯೂಸ್ ಮೊಬೈಲ್ ಇಸ್ಕೊಂಡು ಬೆಟ್ಟಿಂಗ್ ಆಡ್ತಾರೆ. ಯಾವ ಮಟ್ಟಕ್ಕೆ ಹೋದೆ ನೋಡಿ, ಸರ್ಕಾರದ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ. ಯಾರು ಕಿವಿಗೆ ಹಾಕೊಳ್ಳಲ್ಲ ಸರ್ಕಾರದಲ್ಲಿ. DYSP ಕಿವಿ ಹಾಕೊಳ್ಳಲ್ಲ, SP ಕಿವಿ ಹಾಕೊಳ್ಳಲ್ಲ. ಆಯ್ತು ಸರ್ ನೋಡೋಣ ಸರ್ ಬರ್ತೀವಿ ಸರ್ ಅಂತಾರೆ. ಯಾರು ಇವರೇ ಮಧ್ಯದಲ್ಲಿ ಇನ್ಫಾರ್ಮ್ ಕೊಡಿ. ಪೊಲೀಸರು ನಮ್ಮ CS-ಪುರ ಸ್ಟೇಷನ್ ಪೊಲೀಸರು ಚೆಕ್ ಮಾಡಲಿ, ಅವರೇ ಫೋನ್ ಮಾಡಿರ್ತಾರೆ ಅವನಿಗೆ, ಗಾಂಜಾ ಸಪ್ಲೈಯರ್ಗೆ. ಸ್ಟೇಷನ್ ಬಂದ ರಾಜರಷ್ಟ ಬರ್ತಾರೆ ನಮ್ಮೂರಿಗೆ ಕಲ್ಲೂರು ಕ್ರಾಸಿಂದ ಗಾಂಜಾನ ಸಪ್ಲೈ ಆಗ್ತಾರೆ. ರಾಜರಷ್ಟಕ್ಕೆ ಬರ್ತಾರೆ. ಗಾಡಿ ನಂಬರ್ ಹೇಳಿದ್ದೀವಿ, ಗಾಡಿ ನಂಬರ್ TVS ಗಾಡಿ ನಂಬರ್ ಹೇಳಿದ್ವಿ. ಇಂಥ ವ್ಯಕ್ತಿ ಅಂತ ಹೇಳಿದ್ವಿ, ಫೋಟೋ ಹಾಕಿ ತೋರಿಸಿದ್ದೀವಿ. ಇಂಥ ವ್ಯಕ್ತಿ ಮಾಡ್ತಾರೆ, ಇಷ್ಟು ಮನೆ ಹಾಳಾಗೋಯ್ತವೆ, ಇಂಥದ್ದು ಹಿಂಗೆ ಮಾಡ್ತಾರೆ. 1 ಜನ ಅದರೊಳಗಡೆ ನಮ್ಮ 1-2 ಜನ ಬೇರೆ ಬೇರೆ ಸೇರ್ಕೊಂಡವೆ. ಇನ್ನು ಮಿಕ್ಕಿದವರು 90% ಒಂದು ವರ್ಗ. ಆ ವರ್ಗ ಅಂತಾನೆ ನಾನು ಜನಸಂಖ್ಯೆ ಓಡಾಟ ಮಾಡ್ತಿರ್ತ ಕೇಳ್ತಾ ಇರೋದು. ಹಾಳಾಗೋಯ್ತದೆ ನಮ್ಮ ತಾಲೂಕು, ಹಾಳಾಗೋಯ್ತದೆ. ಗಾಂಜಾ ಸಪ್ಲೈ, ಅಫೀಮು, ಗಾಂಜಾ ಈ ಥರ ಸಪ್ಲೈ ಮಾಡಿ ನಮ್ಮ ಜನಗಳು ಹಾಳಾಗೋಯ್ತಾರೆ, ಹುಡುಗರು ಹಾಳಾಗೋಯ್ತಾರೆ, ಅವ್ರ ತಂದೆ ತಾಯಿ ನೇಣಾಕಬೇಕಾಗಿರ್ತಾರೆ, ಹಾಳಾಗೋಯ್ತಾರೆ ಅಂತ. ಹಾಳಾಗೋದು ಬೇಡ ಅಂತ ನಾವು ಹೋರಾಟ ಮಾಡ್ತಿರೋದು ಕೇಳ್ತಾ ಇರೋದು ಗಾಂಧಿ ವಿಚಾರನ. ನೇರವಣಕ್ಕಾಗಲ್ಲ ಸರ್ಕಾರ. ಈ ಅವ್ಯವಹಾರ ಮುಂದೆ ಹೋದ್ರೆ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಮುಂದಿನ ಬೀದಿಗಳು ಹೋರಾಟ ಮಾಡ್ತೀವಿ, SP ಆಫೀಸ್ ಧರಣಿ ಮಾಡ್ತೀವಿ. ಸಂಸತ್ರು ಹೇಳಿದಾರ ಗಾಂಜಾ ಕುಡಿತಾರಲ್ಲ, ಅವ್ರ ಅಪ್ಪ ಅಮ್ಮದಿರು ಬಂದು ಹೇಳಿದಾರ, ನೀವು ಫೋನ್ ಮಾಡಿ ನಾವು ನೇಣಾಕಬೇಕಾಗುತ್ತೆ, ದಯವಿಟ್ಟು ನೀವು ಮಾಡಲಿಲ್ಲ ಅಂತಂದ್ರೆ ಅವನು ಬರ್ತೀವಿ ನೋಡ್ರಿ, ನಾನು ತೋರಿಸಿ ನನ್ನ ಮಗನ ಫೋಟೋ ತೋರಿಸಿ, ನಮ್ಮ ಮಗ ಯಾವ ರೀತಿ ರಾತ್ರಿ ಹೊತ್ತು ಓಡಾಡ್ತಾನೆ, ಹೆಂಗೆ ಮಾಡ್ತಾನೆ, ಎಷ್ಟು ತೊಂದರೆ ಮಾಡ್ತಾನೆ, ಅವನಿಗೆ ಏನೇನು ದುಡ್ಡೆಲ್ಲ ಕತ್ಕೊಂಡು ನಮ್ಮ ಹತ್ರ ಒಡೆದು ಕಿತ್ಕೊಡೋದು, ಒಡವೆ ಬರೋಲ್ಲ ಮನೆಯಲ್ಲೆಲ್ಲ ಎತ್ಕೊಡೋದು ಅವರೇ ಬಂದು ಹೇಳ್ತಿದ್ವಿ.